ಎಕ್ಕೆ ಗಿಡವನ್ನು ಆರ್ಕ, ಅಲರ್ಕ, ರೂಪಿಕ, ದೇವರ ಎಕ್ಕ, ಎಕ್ಕದ ಗಿಡ, ಎಕ್ಕದಂಟೆ, ಎಕ್ಕದ ಕಂಟಿ ರುಯಿ, ಮೋದರ್, ಏರಕ್ಕು, ಎರುಕ್ಕುಂ, ಎಕ್ಕ, ಅಕ್ಕಪತ್ರಂ, ಜಿಲ್ಲೆಡು ಎಂಬ ವಿವಿಧ ಹೆಸರುಗಳಿಂದ ಎಕ್ಕೆ ಗಿಡವನ್ನು ಕರೀತಾರೆ. ಎಕ್ಕೆ ಗಿಡ ಭಾರತ ದೇಶದ ಎಲ್ಲ ಕಡೆಯಲ್ಲಿಯೂ ಕೂಡ ಬೆಳೆಯುತ್ತದೆ. ಈ ಗಿಡಗಳಲ್ಲಿ 2 ಪ್ರಭೇದಗಳಿವೆ. ಇವೆರಡರಲ್ಲೂ ಒಂದೇ ರೀತಿಯ ಔಷಧಿಯ ಗುಣಗಳಿವೆ. ಬಿಳಿ ಬಣ್ಣದ ಹೂ ಬಿಡುವ ಗಿಡವನ್ನು ಶ್ವೇತಾರ್ಕ ಎಂದು, ತಿಳಿ ನೆರಳೆ ಹೂಗಳನ್ನು ಬಿಡುವ ಗಿಡವನ್ನು ರಕ್ತಾರ್ಕ ಎಂದು ಪೂರ್ವಿಕರು ಕರೆದಿದ್ದಾರೆ. ಒಂದು ಎಕ್ಕೆ ಗಿಡದ ಹೂ ಬಿಳಿ ಇರುತ್ತೆ, ಇನ್ನೊಂದು ಪಿಂಕ್ ಕಲರ್ನಲ್ಲಿ ಸ್ವಲ್ಪ ನೆರಳೆ ಬಣ್ಣದಲ್ಲಿ ಇರುತ್ತೆ. ಅದನ್ನು ನಾವು ರಕ್ತಾರ್ಕ ಅಂತ ಕರಿತೇವೆ. ಇದು ಗಿಡ 10 ರಿಂದ 12 ಅಡಿ ಎತ್ತರ ಪೊದೆಯಂತೆ ಬೆಳೆಯುತ್ತದೆ. ಈ ಗಿಡವನ್ನು ಹೋಮ, ಯಜ್ಞ, ಯಾಗಾದಿಗಳಲ್ಲಿ ಋಷಿ ಮುನಿಗಳು ಎಕ್ಕದ ಗಿಡವನ್ನು ವಿಶೇಷವಾಗಿ ಬಳಸ್ತಿದ್ರು. ಈ ಗಿಡವನ್ನು ಸಮೂಲ ಸಮೇತ ತುಪ್ಪದೊಡನೆ ಹೋಮಾಗ್ನಿಗೆ ಸಮರ್ಪಿಸಿದಾಗ ಮೇಲೇಳುವ ಹೋಮಧೂಮವು ಕೂಡ ಅದ್ಭುತವಾದ ಔಷಧಿಯ ಗುಣವನ್ನು ಹೊಂದಿರುತ್ತದೆ. ಪ್ರಕೃತಿಯ ಅಮೂಲ್ಯ ಸಂಪತ್ತಿನ ರಕ್ಷಣೆ ಹಾಗೂ ಸಸ್ಯ ಸಂಪತ್ತಿಗೆ ತಗುಲುವ ರೋಗ ರುಜಿನಗಳ ನಿವಾರಣೆ ಕೂಡ ಸಾಧ್ಯವಾಗುವುದು. ಯಜ್ಞ ಯಾಗಗಳಲ್ಲಿ ಎಕ್ಕದ ಗಿಡವನ್ನು ಬಳಸುವುದರಿಂದಲೇ ಸುಮಾರು 14 ರಿಂದ 15 ವರ್ಷಗಳಾಗಿರುವ ಶ್ವೇತಾರ್ಕದ ಬುಡದಲ್ಲಿ ಅಗೆದಾಗ ವಿಘ್ನೇಶ್ವರನ ರೂಪವನ್ನು ಹೋಲುವಂತಹ ಒಂದು ಆಕಾರವನ್ನು ಅದರ ಬೇರುಗಳ ಬೆಳವಣಿಗೆಯಲ್ಲಿ ಕಾಣಬಹುದು. ಇದನ್ನು ಗಿಡದಿಂದ ಬೇರ್ಪಡಿಸಿ ತಂದು ಶುಭ್ರಗೊಳಿಸಿ ಧೂಪ, ದೀಪ, ನೈವೇದ್ಯಗಳನ್ನು ಅರ್ಪಿಸಿ ಮನೆ ದೇವರ ಕೋಣೆಯಲ್ಲಿ ದಕ್ಷಿಣಾಭಿಮುಖವಾಗಿ ಇಟ್ಟು ಪೂಜಿಸಿದರೆ ಮನೆಯಲ್ಲಿ ಶಾಂತಿ, ಸಮೃದ್ಧಿ ನೆಲೆಸಿ ಕಷ್ಟ ಕಾರ್ಪಣ್ಯಗಳು, ಆಕಸ್ಮಿಕವಾಗಿ ಎರಗುವ ಅಪಘಾತ, ಅಪಾಯ, ಅಪಮೃತ್ಯುವಿನಿಂದ ಪಾರಾಗಬಹುದು. ಹಳೆಯ ತಾಳೆಗರಿ ಗ್ರಂಥಗಳಲ್ಲಿ ಈ ಋಷಿ ಮುನಿಗಳು ಉಲ್ಲೇಖಿಸಿದ್ದಾರೆ. ಇದರ ಸ್ಪರ್ಶ ಹಾಗೂ ಪೂಜೆ ಮಾಡುವುದರಿಂದ ಮುಖದಲ್ಲಿ ತೇಜಸ್ಸು, ಕಣ್ಣಿನಲ್ಲಿ ಕಾಂತಿ ಮೂಡುತ್ತದೆ. ಇಷ್ಟಾರ್ಥ ಸಿದ್ಧಿಗಾಗಿ ಜನಾಕರ್ಷಣೆಯಾಗುತ್ತದೆ. ಶ್ವೇತಾರ್ಕವನ್ನು ಪೂಜಿಸುವ ಪದ್ಧತಿ ಭಾರತ ದೇಶದ ಎಲ್ಲ ಕಡೆಯಲ್ಲೂ ಕೂಡ ನಾವು ನೋಡಬಹುದು. ರಥಸಪ್ತಮಿ ದಿನ ಎಕ್ಕದ ಎಲೆಗಳನ್ನು ತಲೆ, ಭುಜ, ತೊಡೆ, ಪಾದಗಳ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಿದರೆ ಸೂರ್ಯನ ಅನುಗ್ರಹ ಲಭಿಸುತ್ತದೆ ಎಂದು ಬಲ್ಲವರು ಹೇಳುತ್ತಾರೆ. ಅಕ್ಕನಿಲ್ಲದ ಮನೆ ಇರಬಹುದು, ಆದರೆ ಎಕ್ಕ ಹೊಕ್ಕದ ಮನೆ ಇಲ್ಲ ಎಂಬ ಗಾದೆ ಮಾತಿದೆ. ಹಳ್ಳಿ, ಪೇಟೆ ಭೇದ ಭಾವವಿಲ್ಲದೆ ಇದನ್ನು ಪೂಜೆ ಪುನಸ್ಕಾರಗಳಲ್ಲಿ ಪುರಾತನ ಕಾಲದಿಂದಲೂ ಬಳಸುತ್ತಿದ್ದಾರೆ. ಬಿಳಿ ಎಕ್ಕವನ್ನು ದೇವರ ಎಕ್ಕ ಎಂದು ಸಹ ಕರೆಯುತ್ತಾರೆ. ಹಿಂದೂ ಧಾರ್ಮಿಕ ವಿಧಾನಗಳಲ್ಲಿ ಇದನ್ನು ಸರ್ವಶ್ರೇಷ್ಠವೆಂದು ಪುರಾತನ ಕಾಲದಿಂದಲೂ ಹಿಂದೂಗಳ ನಂಬಿಕೆ. ಇದು ನವಗ್ರಹ ಅಧಿಪತಿಯಾದ ಸೂರ್ಯನನ್ನ ಪ್ರತಿನಿಧಿಸುತ್ತದೆ. ಬಿಳಿ ಎಕ್ಕದ ಗಿಡವನ್ನು ಅನೇಕರು ಮನೆ ಮುಂದೆ ಬೆಳೆಸಿರುತ್ತಾರೆ. ಇದು ಮನೆ ಮುಂದೆ ಇದ್ದರೆ ಅದೃಷ್ಟದ ಸಂಕೇತವೆಂದು ಹಿಂದೂಗಳು ಭಾವಿಸುತ್ತಾರೆ. ಈ ಗಿಡ ಮನೆ ಮುಂದೆ ಇದ್ದರೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಮನೆಗೆ ಪ್ರವೇಶಿಸುವುದಿಲ್ಲವೆಂದು ಬಲ್ಲವರು ಹೇಳುತ್ತಾರೆ. ಎಕ್ಕದ ಎಲೆಯನ್ನು ಕೆಂಡದ ಮೇಲೆ ಸುಟ್ಟು ಭಸ್ಮ ಮಾಡಿ ಭಸ್ಮಕ್ಕೆ ಎಮ್ಮೆಯ ಬೆಣ್ಣೆ ಬೆರೆಸಿ ಒಡೆದ ತುಟಿಗಳಿಗೆ ಲೇಪಿಸುತ್ತಾ ಬಂದರೆ ಒಡೆದ ತುಟಿಗಳ ಸಮಸ್ಯೆ ನಿವಾರಣೆಯಾಗುತ್ತದೆ. ಎಕ್ಕದ ಬೇರನ್ನು ಗೋಮೂತ್ರದಲ್ಲಿ ಗಂಧ ತೈದು ಅದಕ್ಕೆ ಸ್ವಲ್ಪ ಅರಿಶಿಣ ಸೇರಿಸಿ ಬಿಳಿ ಮಚ್ಚೆ ಅಂದರೆ ತೊನ್ನು ರೋಗ ಅದರ ಮೇಲೆ ದೀರ್ಘ ಸಮಯ ಲೇಪಿಸುತ್ತಾ ಬಂದರೆ ಮಚ್ಚೆಗಳು ಮಾಯವಾಗಿ ಚರ್ಮ ಯಥಾಸ್ಥಿತಿಗೆ ಬರುತ್ತದೆ. ಹಣ್ಣಾಗಿ ಉದರಿದ ಎಲೆಗಳನ್ನು ಸುಟ್ಟು ತಯಾರಿಸಿದ ಭಸ್ಮವನ್ನು 2 ಚಿಟಿಕೆ ಜೇನುತುಪ್ಪದಲ್ಲಿ ಬೆರೆಸಿ ದಿನಕ್ಕೆ 2 ಸರ್ತಿ ಅಥವಾ 3 ವಾರ ಸೇವಿಸಿದರೆ ಉಬ್ಬಸ ಅಥವಾ ಅಸ್ತಮ ರೋಗ, ಹೊಟ್ಟೆ ಶೂಲೆ ಉಪಶಮನವಾಗುತ್ತದೆ. ಬಿಳಿ ಎಕ್ಕದ ಹೂವಿಗೆ ಸಮ ಪ್ರಮಾಣದಲ್ಲಿ ಬೆಲ್ಲ ಬೆರೆಸಿ ನುಣ್ಣಗೆ ಅರೆದು ಗಂಟೆಗೊಮ್ಮೆ 1 ಚಮಚದಂತೆ 2-3 ದಿನ ಸೇವಿಸಿದರೆ 15 ರಿಂದ 16 ವರ್ಷ ಆಗಿದ್ದರೂ ಋತುಮತಿಯಾಗದ ಪ್ರಾಯಕ್ಕೆ ಬಂದ ಯುವತಿ ಋತುಮತಿಯಾಗುವಳು. ಮುಟ್ಟು ತಡವಾಗಿ ಕ್ರಮ ತಪ್ಪಿದ ಋತುಸ್ರಾವ ಸಮಸ್ಯೆಗೆ ಇದು ದಿವ್ಯ ಔಷಧಿ. ಬಿಳಿ ಎಕ್ಕದ ಹೂವಿನಲ್ಲಿರುವ ಕೇಸರದೊಡನೆ ಅಡಿಗೆ ಉಪ್ಪು ಸೇರಿಸಿ ನುಣ್ಣಗೆ ಅರೆದು ದಿನವೂ ಬೆಳಿಗ್ಗೆ ಸಂಜೆ 10 ರಿಂದ 15 ದಿನಗಳ ಕಾಲ ಸೇವಿಸುತ್ತಾ ಬಂದರೆ ಅಜೀರ್ಣ, ಆಹಾರ ಪಚನವಾಗದಿರುವಿಕೆ, ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ಸೂಚನೆ:
ಆಯುರ್ವೇದದಲ್ಲಿ ಎಕ್ಕದ ಹಾಲನ್ನು ಪುರಾತನ ಕಾಲದಿಂದಲೂ ಬಳಸುತ್ತಾ ಬಂದಿದ್ದಾರೆ. ಆದರೆ ಹಾಲು ಕಣ್ಣಿಗೆ ಬೀಳದಂತೆ ಎಚ್ಚರ ವಹಿಸಬೇಕು. ಹಾಲು ಕಣ್ಣಿಗೆ ಬಿದ್ದರೆ ದೃಷ್ಟಿ ಕಳೆದುಕೊಳ್ಳುವ ಸಂಭವವಿರುತ್ತದೆ. ಎಕ್ಕದ ಹಾಲನ್ನು ಆಯುರ್ವೇದ ರೀತಿ ಉಪಯೋಗಿಸಬೇಕಾದ್ರೆ ಸೂರ್ಯೋದಯಕ್ಕೆ ಮೊದಲು ಉಪಯೋಗಿಸಬೇಕು. ಏಕೆಂದರೆ ಸೂರ್ಯೋದಯದ ನಂತರ ಎಕ್ಕದ ಹಾಲಿಗೆ ವಿಷತತ್ವ ಬರುತ್ತದೆ. ಆದ್ದರಿಂದ ಆಯುರ್ವೇದ ಪಂಡಿತರು ಎಕ್ಕದ ಗಿಡದ ಹಾಲನ್ನು ಸೂರ್ಯೋದಯಕ್ಕೆ ಮೊದಲು ಹಾಲನ್ನು ಶೇಖರಿಸಿ ಉಪಯೋಗಿಸುತ್ತಾರೆ. ಗರ್ಭಿಣಿ ಸ್ತ್ರೀಯರು, ಹಾಲುಣಿಸುವ ತಾಯಂದಿರು ಯಾವುದೇ ಕಾರಣಕ್ಕೆ ಉಪಯೋಗಿಸಲೇ ಕೂಡದು. ಹಾಲನ್ನು ಹೊಟ್ಟೆಗೆ ತೆಗೆದುಕೊಂಡರೆ ಏನಾದರೂ ಏರುಪೇರಾದರೆ ಅಂಥ ಸಮಯದಲ್ಲಿ ಗರುಗದ ಸೊಪ್ಪಿನ ರಸ ಕುಡಿದರೆ ಸಮಸ್ಯೆ ನಿವಾರಣೆಯಾಗುತ್ತೆ. ಮೂಲವ್ಯಾಧಿ ಮೊಳಕೆ ಸಮಸ್ಯೆ ಇದ್ದಾಗ ಮಲ ವಿಸರ್ಜನೆ ಸಮಯದಲ್ಲಿ ನವೆ, ತೀವ್ರ ನೋವು, ರಕ್ತಸ್ರಾವ ಇರುತ್ತೆ. ಹಾಲಿಗೆ ಅರಿಶಿಣ ಬೆರೆಸಿ ಲೇಪಿಸುತ್ತಾ ಬಂದರೆ ಶೀಘ್ರ ನಿವಾರಣೆಯಾಗುತ್ತದೆ. ಮೈಮೇಲಿನ ಮಚ್ಚೆಗಳ ಮೇಲೆ ಎಕ್ಕದ ಹಾಲು ಅರಿಶಿಣ ಕಲಿಸಿ ಲೇಪಿಸುತ್ತಿದ್ದರೆ ಮಚ್ಚೆಗಳು ನಿವಾರಣೆಯಾಗುತ್ತವೆ. ಚರ್ಮ ವ್ಯಾಧಿಗಳಾದ ನವೆ, ಗಜ್ಜಿ, ದದ್ದು, ಹುಳುಕಡ್ಡಿ ಮೇಲೆ ಲೇಪಿಸಿದರೆ ಗುಣವಾಗುತ್ತದೆ. ಚೇಳು, ವಿಷ ಜಂತುಗಳ ಕಚ್ಚಿದ ಗಾಯದ ಮೇಲೆ ಎಕ್ಕೆ ಹಾಲು ಲೇಪಿಸುತ್ತಿದ್ದರೆ ವಿಷ ಪ್ರಭಾವ ಹಿಡಿದು ಪ್ರಾಣಾಪಾಯದಿಂದ ಪಾರಾಗುತ್ತಾರೆ. ಹಲ್ಲು ನೋವು ಇರುವ ಕಡೆ ಹತ್ತಿಯಲ್ಲಿ ಎಕ್ಕದ ಹಾಲನ್ನು ಅತ್ತಿ ಇಡುತ್ತಾ ಬಂದರೆ ನೋವು ಶೀಘ್ರವಾಗಿ ನಿವಾರಣೆಯಾಗುತ್ತದೆ. ಹಾಗೆ ಮುಖದ ಮೇಲಿನ ಮಚ್ಚೆಗಳಿಗೆ ಎಕ್ಕದ ಹಾಲು ಅರಿಶಿಣ ಕಲಸಿ ಲೇಪಿಸುತ್ತಾ ಬಂದಲ್ಲಿ ಮಚ್ಚೆಗಳು ಮಾಯವಾಗಿ ಮುಖದ ಚರ್ಮ ಮೃದುವಾಗಿ ಹೊಳೆಯುತ್ತೆ, ಅಂದವಾಗಿ ಹೆಚ್ಚಿಸುತ್ತೆ. ಇದು ಚರ್ಮದ ಅಂದಕ್ಕೆ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಎಕ್ಕದ ಚಿಗುರನ್ನು 48 ದಿನಗಳ ಕಾಲ ವಿಳೆದೆಲೆಯಲ್ಲಿ ಇಟ್ಟುಕೊಂಡು ತಿಂದರೆ ಎಂತಹ ಅದ್ಭುತವಾದ ಶ್ವಾಸಕೋಶ ಸಮಸ್ಯೆಗಳಿದ್ದರೂ ಸಹ ನಿವಾರಣೆಯಾಗುತ್ತದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಕಾಲಿಗೆ ಮುಳ್ಳು ಚುಚ್ಚಿದರೆ, ಮುಳ್ಳು ತೆಗೆಯಲು ಬರೆಯದಿದ್ದರೆ ಎಕ್ಕದ ಹಾಲನ್ನು ಮುಳ್ಳು ಚುಚ್ಚಿದ ಜಾಗಕ್ಕೆ ಬಿಟ್ಟರೆ ಮರುದಿನ ಮುಳ್ಳು ತಾನಾಗಿ ಹೊರಬರುತ್ತದೆ. ಮುಳ್ಳಿನ ವಿಷ ನಿವಾರಣೆಯಾಗುತ್ತದೆ. ಹಾಗೆ ಎಕ್ಕದ ತೊಗಟೆಯನ್ನು ನೆರಳಲ್ಲಿ ಒಣಗಿಸಿ ಕುಟ್ಟಿ ಪುಡಿ ಮಾಡಿ ಇಟ್ಟುಕೊಂಡು ಅರ್ಧ ಚಮಚ ಚೂರ್ಣವನ್ನು 1 ಚಮಚ ಜೇನುತುಪ್ಪದಲ್ಲಿ ಕಲಸಿ ಸೇವಿಸಿದರೆ ಕಫ, ಕೆಮ್ಮು ನಿವಾರಣೆಯಾಗುತ್ತದೆ. ಎಕ್ಕದ ಎಲೆ, ನುಗ್ಗೆ, ಎಲೆ ಅರಿಶಿಣ ನುಣ್ಣಗೆ ಅರೆದು ಮೂಲವ್ಯಾಧಿಯಲ್ಲಿ ಕಾಣಿಸಿಕೊಳ್ಳುವ ಮೊಳಕೆ ಮೇಲೆ ಲೇಪಿಸುತ್ತಿದ್ದರೆ ಶೀಘ್ರ ಪರಿಹಾರ ಕಾಣುತ್ತೆ. ಎಕ್ಕದ ಎಲೆಗಳಿಗೆ ಎಳ್ಳೆಣ್ಣೆ ಸೇರಿ ಕೆಂಡದ ಮೇಲೆ ಹಾಕಿ ಬಿಸಿಯಾಗಿದ್ದಾಗಲೇ ಕೀಲು ನೋವು, ಮಂಡಿ ನೋವು, ಸೊಂಟ ನೋವು, ಸಂಧಿವಾತ ಇರುವ ಕಡೆ ಹಾಕಿ ಕಟ್ಟಿ ಬಿಸಿ ನೀರಿನ ಶಾಖವನ್ನು ಕೊಡುತ್ತಿದ್ದರೆ ನೋವು ಶೀಘ್ರ ಶಮನವಾಗುತ್ತದೆ. ಗರ್ಭಿಣಿ ಸ್ತ್ರೀಯರಿಗೆ ಸ್ತನಗಳಲ್ಲಿ ಗಡ್ಡೆ, ನೋವು ಕಾಣಿಸಿಕೊಂಡರೆ ಎಕ್ಕದ ಎಲೆಗಳಿಗೆ ಎಳ್ಳೆಣ್ಣೆ ಸವರಿ ಬೆಂಕಿ ಕೆಂಡದ ಮೇಲೆ ಹಾಕಿ ಬಿಸಿ ಮಾಡಿ ಸ್ತನಗಳ ಮೇಲೆ ಹಾಕಿ ಹತ್ತಿ ಬಟ್ಟೆಯಲ್ಲಿ ಕಟ್ಟುವುದರಿಂದ ನೋವು ನಿವಾರಣೆಯಾಗುತ್ತದೆ. ಸ್ತ್ರೀ ಪುರುಷರಲ್ಲಿ ಅನೇಕರಿಗೆ ಉಷ್ಣ ಪದಾರ್ಥಗಳನ್ನು ಸೇವಿಸಿದಾಗ ಉಷ್ಣ ಹಿಡಿದು ಜನನೇಂದ್ರಿಯಗಳಲ್ಲಿ ತಾಳಲಾರದ ಉರಿ, ಮೂತ್ರ ವಿಸರ್ಜನೆ ಮಾಡಲು ಕಷ್ಟ ಸಾಧ್ಯವಾಗುತ್ತದೆ. ಅಂತಹ ಸಮಯದಲ್ಲಿ 2 ಕಾಲಿನ ಹೆಬ್ಬೆರಳಿನ ಉಗುರು ಕಣ್ಣಿಗೆ ತಾಜಾ ಎಕ್ಕದ ಹಾಲನ್ನು ಬಿಟ್ಟರೆ ಉರಿ ತಗ್ಗಿ ಮೂತ್ರ ವಿಸರ್ಜನೆ ಸರಾಗವಾಗಿ ಸಮಸ್ಯೆ ಶೀಘ್ರ ನಿವಾರಣೆಯಾಗುತ್ತದೆ. ಮಧುಮೇಹ ಇರುವವರು ತಾಜಾ ಎಕ್ಕದ ಎಲೆಗಳನ್ನು ತಂದಿಟ್ಟುಕೊಂಡು ರಾತ್ರಿ ಸಮಯದಲ್ಲಿ ಪಾದಗಳಿಗೆ ಎಲೆಯನ್ನು ಹಾಕಿ ಕಟ್ಟಿ ಬೆಳಿಗ್ಗೆ ಬಿಚ್ಚುತ್ತಾ ಬಂದರೆ ಮಧುಮೇಹ ಶೀಘ್ರ ಹತೋಟಿಗೆ ಬರುತ್ತದೆ. ಎಕ್ಕೆ ಗಿಡದ ಉಪಯೋಗಗಳು ಕೂಡ ಅಗಣಿತವಾಗಿವೆ. ಸೂಚನೆ: ಎಕ್ಕದ ಯಾವುದೇ ಭಾಗವನ್ನು ಆಯುರ್ವೇದ ವೈದ್ಯರ ಸಲಹೆ ಇಲ್ಲದೆ ನೇರವಾಗಿ ಉಪಯೋಗಿಸಬಾರದು. ಹಾಲು ಕಣ್ಣಿಗೆ ಬೀಳದಂತೆ ಎಚ್ಚರ ವಹಿಸಿ. ಎಕ್ಕೆ ಗಿಡದ ಯಾವುದೇ ಭಾಗವನ್ನು ಆಯುರ್ವೇದ ವೈದ್ಯರ ಸಲಹೆ ಇಲ್ಲದೆ ನೇರವಾಗಿ ಉಪಯೋಗಿಸಬಾರದು. ಹಾಲು ಕಣ್ಣಿಗೆ ಬೀಳದಂತೆ ಎಚ್ಚರ ವಹಿಸಬೇಕು. ಧನ್ಯವಾದಗಳು.